ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ. ನಮಸ್ಕಾರ, ನಾನು ಮಧುವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಚಬನೂರು ಕ್ರಾಸ್ ಹತ್ತಿರಲಿರುವ ತಾಯಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಕೊಕ್ಕಟ್ನೂರದ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಕರಬಸಯ್ಯ ಹಿರೇಮಠ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಾಹಿತಿಗಳಾದ ಅಶೋಕ್ ಹಂಚಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಸಾಸನೂರು ಗ್ರಾಮ ಪಂಚಾಯಿತಿ ಪಿಡಿಒ ಪರಶುರಾಮ್ ಕಸನಕ್ಕಿ ಮಾತನಾಡಿದರು. ಬಸಯ್ಯ ಹಿರೇಮಠ್, ಹನುಮಂತರಾಯ ಚೌಧರಿ, ಚಂದ್ರಶೇಖರ್ ಕನಕರೆಡ್ಡಿ, ರಾಮಲಿಂಗಪ್ಪ ದೇಸಾಯಿ, ಕುಮಾರಿ ತಾಯಮ್ಮ ಹಿರೇಮಠ್, ಪ್ರದೀಪ್ ದೇಸಾಯಿ, ಸಿದ್ದಲಿಂಗ ಗುಂಡಾಪುರ, ವೆಂಕಟೇಶ್ ತಾಳ್ಪಲ್ಲೆ, ಎಂಡಿ ಬಳಗಾರ್, ರಾಮಚಂದ್ರಪ್ಪ ದೇಸಾಯಿ, ಮಸಾಕ್ ಸಾಬ್ ದೊಡ್ಮನಿ, ಅಧ್ಯಕ್ಷ ಶರಣಯ್ಯ ಹಿರೇಮಠ್, ಉಪಾಧ್ಯಕ್ಷ ಶಶಿಧರ್ ಹಯ್ಯಾಳ್, ಕಾರ್ಯದರ್ಶಿ ಮಡಿವಾಳಪ್ಪ ದೇಸಾಯಿ, ಮುಖ್ಯ ಗುರುಗಳಾದ ಬಿಎನ್ ಸಿದ್ದರೆಡ್ಡಿ, ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರಮ್ಮನ ಸೆಳೆದವು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ದೇಶಕ್ಕಾಗಿ ದುಡಿಯುವ ವಿಜ್ಞಾನಿಗಳ ಬಾಳ ಬೆಳಗುವ ದೀಪ ಹಚ್ಚೋಣ, ನಾವು ವಿದ್ಯಾರ್ಥಿಗಳ ಬಾಳ ಬೆಳಗುವ ದೀಪ ಹಚ್ಚೋಣ, ನಾವು ವಿದ್ಯಾರ್ಥಿಗಳ ಬಾಳ ಬೆಳಗುವ ದೀಪ. ಬಹಳ ಖುಷಿ ಅನಿಸ್ತದೆ. ನಾವೆಲ್ಲ ಬದುಕಿಗಾಗಿ ಹೋರಾಟ ಮಾಡ್ತೇವೆ. ಹಾಗೇನೆ ನನಗೆ ಈ ಶಾಲೆ ಹೆಸರು ತಾಯಮ್ಮ ಅಂತಿದೆ, ತಾಯಿ ಹೆಸರನ್ನೇ. ಈ ಶಾಲೆಯನ್ನ ಆರಂಭ ಮಾಡಬೇಕಾದ್ರೆ ಜಮೀನು ಕೊಟ್ಟಂತವರು ಕೂಡ ಅವರು ತಾಯಿಯವರೇ. ಅವರನ್ನ ನಾವು ಅಮ್ಮ ಅವರು ಸೌಕಾರ್ತಿ ಅವರು ಮಲ್ಲಂ ಸೌಕಾರ್ತಿ ಅವರು ಅಂತ ಕರಿತೇವೆ. ಈ ಯಾರೋ ಒಂದು ಶಾಲೆಯನ್ನು ಮಾಡಬೇಕು ಅಂತ ನಮ್ಮ ಗುರುಗಳು ಹೋಗ್ತಾ ಇದ್ದಾರೆ. ದೇಸಾಯಿ ಸರ್ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಿರೂಪಣೆಯನ್ನು ಮಾಡುವಂತ ಗುರುಗಳು ಅದ್ಭುತವಾದಂತ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಬಹಳಷ್ಟು ಶಾಲೆ ಮಕ್ಕಳಿಗೆ ಅವರು ತಮ್ಮ ಜ್ಞಾನವನ್ನ ದಾಸೋಹ ಮಾಡ್ತಾರೆ. ಆದರೆ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದಾಗ ಸಾಕಷ್ಟು ಪರೀಕ್ಷೆಗಳನ್ನ ಬರೀತಾರೆ. ಸ್ವಲ್ಪ ಅಂಕಗಳಲ್ಲಿ ಆ ಹುದ್ದೆಗಳು ಅವರನ್ನ ಕೈತಪ್ಪಿ ಹೋಗ್ತವೆ. ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ನಮ್ಮ ದೇಸಾಯಿ ಸರ್ ಅವರು ಒಂದಷ್ಟು ಟ್ಯೂಷನ್ ಕ್ಲಾಸ್ಗಳನ್ನ ಮಾಡ್ತಾರೆ. ಆ ಟ್ಯೂಷನ್ ಕ್ಲಾಸ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಗುರುಗಳು ಅವರಿಗೆ ಸಿಗ್ತಾರೆ. ಅವರು ವೇದಿಕೆ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇಲ್ಲ, ಈ ಶಾಲೆಯನ್ನ ನೀವು ಮಾಡ್ರಿ, ನಾವು ಇರ್ತೇವೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಕೈಯೊಳಗೆ ಕೆಲಸ ಇಲ್ಲ ಅಂತ ಹೇಳಿ ದುಃಖದಿಂದ ಹೋಗ್ತಾ ಇರುವಂತಹ ನಮ್ಮ ದೇಸಾಯಿ ಸರ್ ಅವ್ರು ಸುಮ್ಮನೆ ನಡೀತಿರ್ಬೇಕಾದ್ರೆ ತಾಯಿ ಸಿಗ್ತಾರೆ ಇಲ್ಲಿ ಅಮ್ಮನವರು. ಆ ಸೌಕಾರ್ತಿ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಿದ ವಿದ್ಯಾರ್ಥಿಗಳು ಚಪ್ಪಾಳೆ
ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ಇಲ್ಲಿ ಶಿಕ್ಷಕರ ನೋಡಿಕೊಂಡಾಗ ಬಹಳ ಶಿಸ್ತುಬದ್ಧವಾಗಿ ಅವರು ಕೂಡ ನಿಯಮದಿಂದ ಪಾಲನೆ ಮಾಡಕತ್ತಾರೆ. ಬಹುಶಃ ನಮ್ಮ ಶಿಕ್ಷಕರು ನಮ್ಮ ಹಂಸರ ಸರ್ ಬಹಳ ಸುಂದರ ಮಾತು ಹೇಳಿದ್ರು. ಬಹುಶಃ ನಮ್ಮ ಶಿಕ್ಷಕರ ವೃತ್ತಿಯನ್ನು ಮಾರ್ಕೊಳಕತ್ತೀವಿ, ಮಾರ್ಕೊಳ್ಳೋದು ಬೇಡ. ವಿದ್ಯೆಯನ್ನು ದಾನ ಮಾಡುವುದು ದಾನ ಅಂತಾರೆ. ವಿದ್ಯೆ ದಾನ, ಮತದಾನ, ಏನೆಲ್ಲ ವಸ್ತ್ರದಾನ, ಗೋದಾನ ಅನ್ನುವಂಥ ಬಹಳಷ್ಟು ಪ್ರಕಾರಗಳಿದಾವೆ. ಅದಕ್ಕೆ ವಿದ್ಯೆಯನ್ನು ದಾನ ಮಾಡುವಂತ ಹೃದಯವಾಗಲಿ, ಸಮೃದ್ಧಿಯ ಹೃದಯವಾಗಲಿ, ಪ್ರೀತಿಯ ಹೃದಯವಾಗಲಿ ಅನ್ನುವಂಥ ಮಾತು. தமிழ் தெரியாதா?
ತಿಂದಿಲ್ಲ ಒಂದ್ ಸೆಕೆಂಡ್. One, two, three, four, get on the